ವೈ ಮೋದಿ ಅನ್ನುವಂಥ ಪ್ರಶ್ನೆ ಸರ್, ತಾವೇನು ಹೇಳ್ತೀರಿ? ಇಡೀ ವಿಶ್ವನೇ ಮೋದಿ ಅವ್ರನ್ನ ಆರಾಧಿಸ್ತಿದ್ದಾರೆ. ಕೋಮುವಾದಿ ನಮ್ಗೆ ಆ ಥರ ಇಲ್ಲ ಸರ್. ನಮಗೆ ಪ್ರತಿಯೊಬ್ಬರಾಗಲಿ ನಮ್ಮ ನಾಯಕರು ಆಗಲಿ ನಮ್ಮನ್ನ ಆ ಥರ ಯಾವತ್ತೂ ನೋಡಿಲ್ಲ. ಇವತ್ತೂ BJP ಪರ 30 ವರ್ಷ ನಾವು ಇವತ್ತೂ ನಮ್ಮ ತಾಯಿ ಮನೆ ಥರ ಇದ್ದೀವಿ ಸರ್. ಇವತ್ತು ಈವನ್ ಪಾಕಿಸ್ತಾನಲ್ಲಿ ಜನ ಏನು ಹೇಳ್ತಾರೆ ಅಂದರೆ ಮೋದಿನೇ ಬೇಕು ನಮಗೆ ಅಂತಾರೆ. ಆ ಪರಿಸ್ಥಿತಿ ಇರುವಾಗ 3ನೇ ಬಾರಿ ಯಾಕೆ ಸರ್ ಮೋದಿ ಬರಬಾರ್ದು? ಇದೇ ಪಾಕಿಸ್ತಾನವ್ರು ಏನು ಹೇಳ್ತಾರೆ, ನಮಗೆ ಮೋದಿ ಬೇಕು ಅಂತಾರೆ. ಅಂದರೆ ಆ ಮುಸಲ್ಮಾನರಿಗೆ ಬುದ್ಧಿ ಇದೆ, ಈ ಮುಸಲ್ಮಾನರಿಗೆ ಬುದ್ಧಿ ಇಲ್ವಾ ಸರ್? ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಒಂದು ಕಡೆ ಮತದಾನಕ್ಕೆ ಈಗ ದಿನಗಣನೆ ಆರಂಭವಾಗಿದೆ, ಮತ್ತೊಂದು ಕಡೆ ಫಲಿತಾಂಶ ಹೀಗೆ ಬರುತ್ತೆ, ಮತ್ತೆ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರೇ 3ನೇ ಬಾರಿಗೆ ಪ್ರಧಾನಿಯಾಗಿ ಮುಂದುವರಿತಾರೆ ಎನ್ನುವಂಥ ಈಗ ಆಲ್ರೆಡಿ ರಿಪೋರ್ಟ್ಗಳೆಲ್ಲವೂ ಕೂಡ ಬಂದಿದೆ. ಮತದಾನದ ರಿಸಲ್ಟ್ ಬಂದ ಬಳಿಕ ಅದೇನಾಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ವೈ ಮೋದಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೆಲವರು ಕೇಳ್ತಿದ್ದಾರೆ. ಮತ್ತೆ ಯಾಕೆ ಇನ್ ಕೇಸ್ BJPನೇ ಬಂದ್ರೂ ಮೋದಿ ಯಾಕೆ ಪ್ರಧಾನಿ ಆಗಬೇಕು, ಬೇರೆಯವ್ರು ಆಗ್ಬೋದಲ್ಲ ಅನ್ನುವಂಥದ್ದು ಕೆಲವರು ಮೋದಿ ಪ್ರಧಾನಿ ಆಗಿ ಮುಂದುವರಿಯೋದ್ರಲ್ಲಿ ಯಾಕೆ ಆಗಬಾರ್ದು ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಈಗ ನಮ್ಮ ಜೊತೆಗೆ ರಾಜು ಅವರು ಇದ್ದಾರೆ. ಸೊ ಅವರ ಒಂದು ಅಭಿಪ್ರಾಯ ಏನು ಅಂತ ಕೇಳೋಣ. ಸರ್, ಈಗ 3ನೇ ಬಾರಿಗೆ NDA ಅಧಿಕಾರಕ್ಕೆ ಬರುತ್ತೆ, ಮೋದಿಯವರೇ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು. ಈ ಮಧ್ಯದಲ್ಲಿ ವೈ ಮೋದಿ ಅನ್ನುವಂಥ ಪ್ರಶ್ನೆ ಸರ್, ತಾವೇನು ಹೇಳ್ತೀರಿ? ಸರ್, ಇವತ್ತು ಇಡೀ ವಿಶ್ವದಲ್ಲಿ ಮೋದಿ ಅಂದರೆ ಎಲ್ಲರನ್ನೂ ಇಡೀ ವಿಶ್ವನೇ ಹೇಳ್ತಾ ಇದೆ. ಈಗ ಅಮೆರಿಕ ನೀವು ಹೇಳ್ಕೊಬೋದು. ಅಮೆರಿಕ ಏನು ಹೇಳ್ತಂದ್ರೆ ಇವತ್ತು ಬೈಡನ್ ಅವರು ಮೋದಿ ಇರೋ ಕಡೆ ಜಾಗ ಬಂದು ಕೈ ಕೊಟ್ಟರು. ಆ ಪರಿಸ್ಥಿತಿ ಇವತ್ತಿದೆ. ಅದೇ ಥರ ಇನ್ನೊಂದು ಕಡೆ ಒಬ್ಬ ಅಧ್ಯಕ್ಷರು ಮೋದಿ ಕಾಲಿಗೆ ಬಿದ್ದರು. ಯಾಕೆಂದರೆ ಅವರು ಕೋವಿಡ್ನೇ ಮೆಡಿಸಿನ್ ಕಳಿಸಿದ್ರು ಅಲ್ಲಿಗೆ. ಸುಮಾರು ನಮ್ಮ ಪ್ರಕಾರ 10 ಕೋಟಿ ವ್ಯಾಕ್ಸಿನ್ಸ್ನ ಲಸಿಕೆಗಳು ಕಳಿಸಿದ್ರು. ಸೊ ಅದರಿಂದ ಇವತ್ತು ಇಡೀ ವಿಶ್ವನೇ ಮೋದಿ ಅವ್ರನ್ನ ಆರಾಧಿಸ್ತಿದ್ದಾರೆ. ಅಂದರೆ ಈ ಹಿಂದೆ ಎಲ್ಲ ನಾವು ಏನೇ ಬೇಕಾದ್ರೂ ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತರಾಗಿದ್ದು, ಈಗ ನಾವೇ ಬೇರೆ ಸಹಾಯ ಮಾಡೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆ ಕಾರಣಕ್ಕೋಸ್ಕರ ಮೋದಿ. ಓಕೆ. ಇನ್ನು BJP ಕೋಮುವಾದಿ, ಅಲ್ಪಸಂಖ್ಯಾತ ವಿರೋಧಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರ್ತಾರೆ. ಈಗಲೂ ತಮ್ಗೆ ಆ ಥರ ಪರಿಸ್ಥಿತಿ ಇದೆ ಅಂತ ಅನ್ನಿಸ್ತಿದೆಯಾ ಸರ್? ಸರ್, ನಾವೆಲ್ಲ ಸುಮಾರು 30 ವರ್ಷದಿಂದ ರಾಜಕೀಯದಲ್ಲಿದ್ದೀವಿ. ನಾವೆಲ್ಲ ಅಲ್ಪಸಂಖ್ಯಾತರು ಇಲ್ಲೇ ಇದ್ದೀವಿ, ಇದೇ ಪಕ್ಷದಲ್ಲಿದ್ದೀವಿ. ನಮ್ಗೆ ಇವತ್ತುವರೆಗೆ ಆ ಥರ ಯಾವುದೂ ಕಾಣಲಿಲ್ಲ ಸರ್. ಅವ್ರಿಗೆ ಏನು ಸರ್, ಅವ್ರಿಗೆ ಕಾಮಲ ಕಣ್ಣಿಗೆ ಗೊತ್ತಾಗುತ್ತೆ ಏನಂತ. ನಾವೆಲ್ಲ ಕೋಮುವಾದಿ ನಮ್ಗೆ ಆ ಥರ ಇಲ್ಲ ಸರ್. ನಮಗೆ ಪ್ರತಿಯೊಬ್ಬರಾಗಲಿ ನಮ್ಮ ನಾಯಕರು ಆಗಲಿ ನಮ್ಮನ್ನ ಆ ಥರ ಯಾವತ್ತೂ ನೋಡಿಲ್ಲ. ನೋಡಿ, ನಮ್ಗೆ ಸೀಟ್ ಕೊಟ್ಟರು, ಸೋತೆ, ಮತ್ತು ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಡೈರೆಕ್ಟರ್ ಮಾಡಿದ್ರು. ನಮ್ಮನ್ನ ಯಾವತ್ತೂ ನಮ್ಮ ರಾಜಕೀಯ ನಾಯಕರುಗಳು ಯಾವತ್ತೂ ಆ ಥರ ನಮ್ಮನ್ನ ನೋಡಿಲ್ಲ. ನಾವು ಕೋಮುವಾದಿ ಅಂತ ನಮ್ಗೆ ಗೊತ್ತೇ ಇಲ್ಲ ಸರ್ ಇವತ್ತು ಗೊತ್ತು. ಓಕೆ. ಅಂದರೆ ಈಗ ಅಲ್ಪಸಂಖ್ಯಾತರು ಕೇವಲ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಲ್ಲ, ಅವರು BJP ಪರವಾಗೂ ಇದ್ದಾರೆ. ಅದು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, BJP ಪರ ಇದೆ ಅಂತ ತಾವು ಹೇಳ್ತೀರಾ? ಹಾಂ ಸರ್. ನಾವೆಲ್ಲ ಇವತ್ತೂ BJP ಪರ 30 ವರ್ಷ ನಾವು ಇವತ್ತೂ ನಮ್ಮ ತಾಯಿ ಮನೆ ಥರ ಇದ್ದೀವಿ ಸರ್. ಇವತ್ತು ನಮ್ಗೆ ಯಾವತ್ತೂ ಕೋಮುವಾದಿ ಅನ್ನೋದು ಗೊತ್ತಿರಲಿಲ್ಲ ಸರ್. ನಮ್ಗೆ ಯಾವತ್ತೂ ನಮ್ಮ ರಾಜಕೀಯ ನಾಯಕರು ನಮ್ಮನ್ನ ಆ ಥರ ನೋಡಲೇ ಇಲ್ಲ. ಇವತ್ತು ತಾವು ಹೇಳ್ದಂಗೆ ಇವಾಗ ಮೋದಿ ಅವರು ಯಾಕೆ ಬೇಕು ಅಂದರೆ ತಮ್ಗೆ ಗೊತ್ತಿದೆ. ಇವತ್ತು ಏನಿಲ್ಲ, ವಾರಣಾಸಿ, ನಾನು 2014ನಲ್ಲಿ ವಾರಣಾಸಿಗೆ ಹೋಗಿದ್ದೆ. ಆ ವಾರಣಾಸಿಲಿ ನಾವು ಹೋಗುವಾಗ ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಭಯ ಬಂದುಬಿಡ್ತು. ಏನಪ್ಪ ವಾರಣಾಸಿ ಹಿಂಗಿದೆ ಅಂತ. ಆ ದೇವಸ್ಥಾನ ಹತ್ರ ಹೋದ್ರೆ ನಾವು ಏನಕ್ಕಪ್ಪ ಇಲ್ಲಿ ಬಂದೀವಿ ಅಂತ ಆಗೋಯ್ತು. ಸುಮಾರು 15-20 ದಿವಸ ಅಲ್ಲಿ ಇದ್ದೆ ನಾನು. ಅದೇ 1990 ಹೋಗುವಾಗ ವಾರಣಾಸಿನ ಇದು ಅಂದ್ಕೊಂಡು ಆ ದೇವಸ್ಥಾನ ಹತ್ರ ಆ ಕ್ಲೀನಿಂಗು, ಆ ಏರ್ಪೋರ್ಟು, ಆ ಡೆವಲಪ್ಮೆಂಟು, ನಮಗೆ ಊಟದ ವ್ಯವಸ್ಥೆಗಳು, ರೂಮ್ಗಳು ಆ ಥರ ಚೆನ್ನಾಗಿತ್ತು. ಆ ಟೈಮಲ್ಲಿ ನಾನು ಲಾಸ್ಟ್ ಟೈಮ್ 14ಗೆ ಹೋಗಿದ್ದಕ್ಕೂ 19ಗೆ ಹೋಗಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗಿತ್ತು. ಅಜಗಜಾಂತರ ಮಾರ್ಪಾಟಾಗಿತ್ತು. ಮೋದಿಯವರು ತಾಯಿಯವರು ನಮ್ಮ ಮೋದಿಯವರು ವಾರಣಾಸಿಗೆ ಬಂದಿದ ಮೇಲೆ ಅಷ್ಟು ಡೆವಲಪ್ಮೆಂಟ್ ಆಗಿದ್ದು ಮೋದಿಯವರು. 2014ಗೂ 2019 ಏನು ಡಿಫ್ರೆಂಟ್ ಅಂತ ನಾನು ನೋಡಿದ್ಮೇಲೆ ವಾರಣಾಸಿನೇ ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋ ಇಡೀ ದೇಶ ಯಾವ ಥರ ಇಂಪ್ರೂವ್ಮೆಂಟ್ ಆಗಿರುತ್ತೆ ಯೋಚನೆ ಮಾಡಿ ನೋಡಿ ನೀವು. ಗಂಗಾ ತಾಯಿ ಕರೆದಿರೋದು ನಿಜಾನೇ ಆಯಿತು. ಮೋದಿಯವರು ಹೇಳಿದ್ರು, ಈಗ 10 ವರ್ಷ ಆಡಳಿತ ಮಾಡಿದ್ರು, ಇದು ಒಂಥರ ಟ್ರೇಲರ್ ಇದ್ದಂಗೆ, ಪಿಕ್ಚರ್ ಅಭಿ ಬಾಕಿ ಅನ್ನೋ ಥರದಲ್ಲಿ. ಸೊ ಈ ಬಾರಿಯ ಒಂದು ಅಧಿಕಾರಕ್ಕೆ ಏನಾದ್ರು ಬಂದರೆ ಯಾವ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ಮೋದಿಯವರು ನಿರೀಕ್ಷೆ ಮಾಡ್ಬೋದು ಸರ್? ಈಗ ತಮ್ಮ ಕಣ್ಮುಂದೆನೇ ಇದೆ ಸರ್ ತಮಗೆ. ಈಗ ಕಾಶ್ಮೀರ ಬಗ್ಗೆ, ಕಾಶ್ಮೀರ ಆವಾಗ ಇದ್ದಿದ್ದಕ್ಕೂ ಈಗಿರೋದಕ್ಕಿಂತ ಈಗ ಇಂಡಿಪೆಂಡೆಂಟ್ ಆಗಿದೆ ಸರ್. ಪ್ರತಿಯೊಬ್ಬರು ಮುಸಲ್ಮಾನರು ಇವತ್ತು ಮೋದಿ ಅಂತಾರೆ. ಈವನ್ ಪಾಕಿಸ್ತಾನಲ್ಲಿ ಜನ ಏನು ಹೇಳ್ತಾರೆ ಅಂದರೆ ಮೋದಿನೇ ಬೇಕು ನಮಗೆ ಅಂತಾರೆ. ಆ ಪರಿಸ್ಥಿತಿ ಇರುವಾಗ 3ನೇ ಬಾರಿ ಯಾಕೆ ಸರ್ ಮೋದಿ ಬರಬಾರ್ದು?
ಯಾಕೆ ಬರಬಾರ್ದು ಹೇಳಿ? ಇವಾಗ ಮುಸಲ್ಮಾನರು ನಾವು ಇಲ್ಲಿ ಇರೋದು ಕಚ್ಚಾಟ, ಕಾಂಗ್ರೆಸ್ನವ್ರು ಹೇಳ್ತಾರೆ ಮುಸಲ್ಮಾನಿಗೆ ವಿರೋಧಿ, ಕ್ರೈಸ್ತ ವಿರೋಧಿ ಅಂತ ಇಲ್ಲಿ ಹೇಳ್ತಾರೆ. ಇದೇ ಪಾಕಿಸ್ತಾನವ್ರು ಏನು ಹೇಳ್ತಾರೆ, ನಮಗೆ ಮೋದಿ ಬೇಕು ಅಂತಾರೆ. ಹಂಗಾರೆ ಆ ಮುಸಲ್ಮಾನರಿಗೆ ಬುದ್ಧಿ ಇದೆ, ಈ ಮುಸಲ್ಮಾನರಿಗೆ ಬುದ್ಧಿ ಇಲ್ವಾ ಸರ್? ಯೋಚನೆ ಮಾಡಿ, ಅದಕ್ಕೆ ನಮ್ಗೆ ಮೋದಿ ಬೇಕು ಸರ್. ಸೊ ಕೇಳಿದ್ರಲ್ಲ, ಇದು ಮೋದಿಯವರು ಯಾಕೆ 3ನೇ ಬಾರಿಗೆ ಪ್ರಧಾನಿಯಾಗಿ ಮುಂದುವರಿಬಾರ್ದು, ಯಾಕೆ NDA ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ರಾಜು ಅವರು ಕೊಟ್ಟಿರುವಂಥದ್ದು. ಮೋದಿಯವರು ಬಂದಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ, ಮುಂದೆಯೂ ಕೂಡ ಆಗುತ್ತೆ. ಬೇರೆ ದೇಶಗಳು ನಮ್ಮ ಭಾರತವನ್ನು ನೋಡುವಂಥ ಒಂದು ಮನಸ್ಥಿತಿ, ಪರಿಸ್ಥಿತಿ ಎಲ್ಲವೂ ಕೂಡ ಮೋದಿಯವರು ಬಂದಮೇಲೆ ಬದಲಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.